ನೀಲ ಸೋಗೆ ಅವರು 126 ಮತಗಳು, ಮೋಹನ್ ಕುಮಾರ್ BN ಅವರು 167 ಮತಗಳನ್ನ ಪಡೆದು ಗೆದ್ದಿದ್ದಾರೆ, ಜಯಶಾಲ ಆಗಿದ್ದಾರೆ, ಜಯಶಾಲಿಯಾಗಿ ಹೊರಹೊಮ್ಮಿದ್ದಾರೆ. ರಮಾಕಾಂತ್ ಗುಗ್ರಿ ಅವರು 208 ಮತಗಳನ್ನ ಪಡೆದು ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ರವಿಕಾಂತ್ ಕುಂದಾಪುರ ಅವರು ಅತಿ ಹೆಚ್ಚು ಮತಗಳನ್ನ ಪಡೆದಿದ್ದು, ಅವರು ಒಟ್ಟು 246 ಮತಗಳನ್ನ ತಮ್ಮ ಗುಟ್ಟಿಗೆ ಹಾಕೊಂಡಿದ್ದಾರೆ. ಅವರು ಮೊದಲಿಗರಾಗಿ ಜಯಶೀಲರಾಗಿ ಗೆದ್ದಿರುವಂತದ್ದು, ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ. ಇದೇ ರೀತಿ ರಾಜಗೀರ್ ಪ್ರದೀಪ್ ಅವರು ಕೂಡ 143 ಮತಗಳನ್ನು ಪಡೆದು ನಿಕಟವಾಗಿ ಪೈಪೋಟಿ ನೀಡಿ ಅವರು ಕೂಡ ಗೆಲುವಿನ ದಡ ಸೇರಿದ್ದಾರೆ. BN ರಾಮಚಂದ್ರ ಅವರು 221 ಮತಗಳನ್ನು ಪಡೆದು ಗೆದ್ದಿದ್ದಾರೆ. ಇದೇ ರೀತಿ ಲಿಂಗರಾಜು ಡಿ ನಡುವಿನಕೆರೆ ಅವರು 175 ಮತಗಳನ್ನು ಪಡೆದು ಗೆಲುವಿನ ದಡ ಸೇರಿದ್ದಾರೆ. ಶರಣ್ ಬಸಪ್ಪ ಅವರು 194 ಮತಗಳನ್ನು ಪಡೆದು ಗೆದ್ದಿದ್ದಾರೆ. N ಶಿವಾನಂದ್ ಅವರು 172 ಮತಗಳನ್ನು ಪಡೆದು ಗೆಲುವಿನ ದಡ ಸೇರಿದ್ದಾರೆ. ಶ್ಯಾಮ್ S ಅವರು 184 ಮತಗಳನ್ನು ಪಡೆದು ಗೆಲುವಿನ ಜಯಶಾಲಿಯಾಗಿ ಹೊರಹೊಮ್ಮಿದ್ದಾರೆ. ಸುಂದರೇಶ್ BK ಅವರು ಕೂಡ 176 ಮತಗಳನ್ನು ಪಡೆದು ಗೆದ್ದಿದ್ದಾರೆ. ಹನುಮಂತರಾಜು BK ಅವರು 154 ಮತಗಳನ್ನು ಪಡೆದು ಗೆದ್ದಿದ್ದಾರೆ. DL ಹರೀಶ್ ಅವರು 187 ಮತಗಳನ್ನು ಪಡೆದು ಗಮನಾರ್ಹವಾದ ಸಾಧನೆ ಮಾಡಿ ಅವರು ಕೂಡ ಗೆಲುವಿನ ದಡ ಸೇರಿದ್ದಾರೆ ಅಂತ ಹೇಳೋದಕ್ಕೆ ನಡೆದ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಂಗಳೂರು ನಗರ ಘಟಕದ ಕಾರ್ಯಕಾರಿ ಸಮಿತಿಯ ಫಲಿತಾಂಶ ಈಗ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಅಧ್ಯಕ್ಷ ಸ್ಥಾನಕ್ಕೆ 4 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. ಅದರಲ್ಲಿ ನಾಗರಾಜ್ ಶೆಟ್ಟಿ ಅವರು ಒಬ್ಬರು, ಮು ವೆಂಕಟೇಶಯ್ಯ ಅಂತ, AB ಶಿವರಾಜ್ ಮತ್ತು S ಸೋಮಶೇಖರ್ ಗಾಂಧಿ ಅಂತ. ಈಗ ನಾಗರಾಜ್ ಶೆಟ್ಟಿ ಅವರು 10 ಮತಗಳನ್ನು ಪಡೆದಿದ್ದಾರೆ. ಮು ವೆಂಕಟೇಶಯ್ಯ ಅವರು 1 ಮತವನ್ನು ಪಡೆದಿದ್ದಾರೆ. AB ಶಿವರಾಜ್ ಅವರು 131 ಮತಗಳನ್ನು ಪಡೆದಿದ್ದಾರೆ. S ಸೋಮಶೇಖರ್ ಗಾಂಧಿ ಅವರು 195 ಮತಗಳನ್ನು ಪಡೆದು ವಿಜೇತರಾಗಿದ್ದಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದಂತ ಚುನಾವಣೆಯಲ್ಲಿ KM ಜಕ್ರಿಯಾ ಅವರು 142 ಮತಗಳನ್ನು ಪಡೆದಿದ್ದು, ಮತ್ತೆ BT ಶ್ರೀನಿವಾಸ್ ಅವರು 86 ಮತಗಳನ್ನ ಪಡೆದಿದ್ದಾರೆ. ಇಲ್ಲಿ ವಿಜೇತರಾದವರು ಯಾರು ಅಂತಾರೆ HS ಪರಿಮಳ ಅವರು 200 ಮತಗಳನ್ನ ಪಡೆದು ಅವರು ವಿಜೇತರಾಗಿದ್ದಾರೆ. ಇದೇ ರೀತಿ K ಸ್ವಾಮಿ ಅವರು 165 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. KH ಬಸವರಾಜ್ ಅವರು ಕೂಡ ಗೆದ್ದಿದ್ದಾರೆ, ಅವರು ಕೂಡ ವಿಜೇತರಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳಕ್ಕೆ ಅವರು 162 ಮತಗಳನ್ನು ಪಡೆದಿದ್ದಾರೆ. ಈಗ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಜಯಕುಮಾರ್ ಗೌಡರು 153 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. KC ವೇದಮೂರ್ತಿ ಅವರು 145 ಮತಗಳು ಮತ್ತು N ಶ್ರೀನಿವಾಸ್ ಅವರು 24 ಮತಗಳನ್ನು ಪಡೆದಿದ್ದಾರೆ. ಶ್ರೀನಾಥ್ ಅವರು ಈಗ ಕಾರ್ಯದರ್ಶಿ 3 ಸ್ಥಾನಗಳಿಗೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರ ಹೆಸರುಗಳನ್ನು ನಾನು ಈಗ ಘೋಷಣೆ ಮಾಡ್ತಾ ಇದ್ದೀನಿ. ಅವರು ಅವಿರೋಧವಾಗಿ ಆಯ್ಕೆಯಾಗಿರೋದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀನಿ. K ಹರೀಶ್ ಅವರು ಮತ್ತೆ K ಲೋಕೇಶ್ ಅವರು, ಗೋದಾವರಿ DS ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಒಂದು ಖಜಾಂಚಿ ಹುದ್ದೆಗೆ DS ಚಿಕ್ಕಣ್ಣ ಮತ್ತೆ T ಮೋಹನ್ ನಡುವೆ ನಿಕಟವಾದ ಪೈಪೋಟಿ ಇತ್ತು. T ಮೋಹನ್ ಅವರು 161 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ರೆ, ಅವರಿಗೆ ಪ್ರತಿಸ್ಪರ್ಧಿಯಾಗಿ SD ಚಿಕ್ಕಣ್ಣ ಅವರು 151 ಮತಗಳನ್ನು ಅವರು ಪಡೆದು ಅವರು ಕೂಡ ತೀವ್ರ ಪೈಪೋಟಿನ ನೀಡಿದ್ದಾರೆ. ರಾಜ್ಯ ಕಾರ್ಯಕಾರಿ ಸಮಿತಿಗೆ ನಡೆದಂತಹ 1 ಸ್ಥಾನದ ಚುನಾವಣೆಗೆ KV ಪರಮೇಶ್ವರ್ ಅವರು 198 ಮತಗಳನ್ನು ಪಡೆದಿದ್ದು, MP ಶರತ್ ಚಂದ್ರ ಅವರು 30 ಮತಗಳನ್ನು ಗಳಿಸಿದ್ದರು. HR ರವೀಶ್ ಅವರು 182 ಮತಗಳನ್ನು ಪಡೆದು ಭಾರಿ ಗೆಲುವನ್ನು ಸಾಧಿಸಿದ್ದಾರೆ. ಜಿಲ್ಲಾ ಕಾರ್ಯಕಾರಿ ಸಮಿತಿಗೆ ನಡೆದಂತಹ ಒಂದು ಚುನಾವಣೆಯಲ್ಲಿ 22 ಮಂದಿ ಇದೇ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ದು, ಬಹಳ ಅತಿ ದೊಡ್ಡ ಮಟ್ಟದಲ್ಲಿ. ಇಲ್ಲಿ ನಾವು ಅವರು ಪಡೆದಂತ ಮತಗಳನ್ನ ಹೇಳ್ತಾ ಯಾರು ವಿಜೇತರಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಘೋಷಣೆ ಮಾಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ಕೃಷ್ಣೇಗೌಡರು 120 ಮತಗಳನ್ನ ಪಡೆದಿದ್ದಾರೆ. SM ಕೃಷ್ಣ ಅವರು 99 ಮತಗಳನ್ನ ಪಡೆದಿದ್ದಾರೆ. ಗಂಗರಾಜ್ ಅವರು 149 ಮತಗಳನ್ನ ಪಡೆದು ಗೆಲುವು ಸಾಧಿಸಿದ್ದಾರೆ. ಗಂಡ್ಸಿ ಸದಾನಂದ ಸ್ವಾಮಿ ಅವರು 237 ಮತಗಳನ್ನ ಪಡೆದು ಅವರು ಭರ್ಜರಿಯಾಗಿ ಗೆದ್ದಿದ್ದಾರೆ. ಗಗನ್ ಕುಮಾರ್ ಅವರು 100 ಮತಗಳನ್ನ ಪಡೆದಿದ್ದಾರೆ. ಚನ್ನವೀರಪ್ಪ GR ಅವರು 139 ಮತಗಳನ್ನ ಪಡೆದಿದ್ದಾರೆ. ಅವರು ತುಂಬಾ ಪೈಪೋಟಿ ಕೊಟ್ಟಿದ್ದಾರೆ, ಆದರೆ ಗೆಲುವಿನ ದಡ ಸೇರಿಲ್ಲ. ನಟರಾಜ್ BP ಅವರು 142 ಮತಗಳನ್ನು ಪಡೆದು ಗೆಲುವಿನ ದಡ ಸೇರಿದ್ದಾರೆ. ಚುನಾವಣೆ ನಡೆದಿದೆ. ನಮ್ಮ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳಾದಂತಹ ರವಿಕುಮಾರ್ ಸೆಲೆಕ್ಟ್ ಅವರ ಸಹಕಾರ, ಅವರ ಮಾರ್ಗದರ್ಶನ, ಅವರ ಒಂದು ಸಾರಥ್ಯದಲ್ಲಿ ನಾವೆಲ್ಲ ಚುನಾವಣೆಯನ್ನ ನಮ್ಮ ಚುನಾವಣಾ ತಂಡ ಅತ್ಯಂತ ಯಶಸ್ವಿಯಾಗಿ ನಡೆಸಿದೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಾ. ನಿಮ್ಮೆಲ್ಲರೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಈಗ ಚುನಾವಣಾ ಫಲಿತಾಂಶ ಘೋಷಣೆ ಮಾಡುವಂಥದ್ದು. ಸರ್, ಈಗ ಹೌದು.
ಒಟ್ಟಾರೆ ಮತ್ತೆ 15 ಜನ ಗೆಲುವು ಸಾಧಿಸಿದ್ದಾರೆ. 22 ಮಂದಿ ಕಣದಲ್ಲಿದ್ರು. ಮುನ್ನೂರ ಮತಗಳು ಬಿದ್ದಿತ್ತು ಇವತ್ತು. ಎಲ್ಲ ಚಲಾವಣೆ ಆಗಿತ್ತು. ಬಹಳ ಶಾಂತ ರೀತಿಯಲ್ಲಿ ಬಹಳ ಮುಕ್ತ ಮತ್ತೆ ನ್ಯಾಯಸಮ್ಮತವಾದ ಚುನಾವಣೆ ನಡೆಸೋದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಸಹಕಾರಕ್ಕೆ ನಾವು ಕೂಡ ಆಭಾರಿಯಾಗಿದ್ದೇವೆ. ಈಗ ಎಲ್ಲ ಗೆದ್ದಂತ ವಿಜೇತರಾದಂತ ಅಭ್ಯರ್ಥಿಗಳು ಅವರು ತಮ್ಮ ಭಾವಚಿತ್ರ ಮತ್ತೆ ಅವರ ಹೆಸರನ್ನ ತಕ್ಷಣವೇ ವಾಟ್ಸಪ್ ಗ್ರೂಪ್ಗೆ ಮೆಸೇಜ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂತಂದ್ರೆ ಭಾವಚಿತ್ರ ಸಹಿತ ಒಂದು ಗುರುತಿನ ಚೀಟಿಯನ್ನ ಒಂದು ಸರ್ಟಿಫಿಕೇಟ್ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತಾರೆ. ತಕ್ಷಣವೇ ನೀವು ಅದನ್ನ ಕಳಿಸ್ಬೇಕು, ನಿಮ್ಮ ಹೆಸರು ಮತ್ತೆ ನಿಮ್ಮ ನಮ್ಮ ಗ್ರೂಪ್ ಇದೆಯಲ್ಲ, ಮಾಡ್ತೀರಿ, ಆಯ್ತು ಅದು ಮಾಡ್ತೀರಿ, ಫೋಟೋ ಕಳಿಸ್ಕೊಡಿ ಎಲ್ಲರೂ. ನಮ್ಮ ಮುಖ್ಯ ಚುನಾವಣಾಧಿಕಾರಿಗಳು ನಮ್ಮನ್ನು ಉದ್ದೇಶಿಸಿ ಸ್ವಲ್ಪ ಮಾತಾಡ್ತಾರೆ. ಅವರ ಸಹಕಾರ ನಾವು ಅವ್ರಿಗೆ ಬಹಳ ಎಲ್ಲಾ ರೀತಿಯಲ್ಲೂ ಅವ್ರು ನಮ್ಮ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಸೂಕ್ತ ರೀತಿಯಲ್ಲಿ ಬೆಂತಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ನಮ್ಮ ನೆರವಿಗಿದ್ದಾರೆ. ಸ್ನೇಹಿತರೆ, KWJಯ ಎಲ್ಲ ಸದಸ್ಯ ಮತದಾರರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಸೋತವರು ಗೆಲುವರು ಎಲ್ರಿಗೂ ಕೂಡ ಒಂದು ಸ್ಪೋರ್ಟಿವ್ ಆಗಿ ಚುನಾವಣೆಯಲ್ಲಿ ಭಾಗವಹಿಸಿದ್ರಿ. ತುಂಬ ಅತ್ಯಂತ ಸಂಯಮದಿಂದ ಪತ್ರಕರ್ತರ ಘನತೆಗೆ ತಕ್ಕಂಗೆ ಈ ಚುನಾವಣೆನ ತಾವೆಲ್ಲರೂ ನೆರವೇರಿಸ್ಕೊಟ್ಟಿದ್ರಿ. ಇದೇನಾದ್ರು ತುಂಬ ಯಶಸ್ವಿಯಾಗಿದೆ ಅಂದರೆ ಅದಕ್ಕೆಲ್ಲರೂ ನೀವೇ ಕಾರಣ ಅಂತೇಳಿ ನಾನು ಅಂದ್ಕೊಂಡಿದ್ವಿ. ಗೆದ್ದವರಿಗೂ ಅಭಿನಂದನೆಗಳು. ಕ್ರೀಡಾ ಮನೋಭಾವದಿಂದ ಸೋತು ನಮ್ಮ ಜೊತೆಗಿರ್ತಕ್ಕಂಥ ಸುರೇಶ್ ನಾಯ್ಕ, ದೇವರಾಜ್, ನಮ್ಮ ಯಾವಾಗಲೂ ಕೂಡ KWJ ಕೆಲಸವನ್ನ ತಲೆ ಮಾಡ್ತಕ್ಕಂಥ ದೇವರಾಜ್ ಇದ್ದಾರೆ. ವಿಶೇಷವಾಗಿ ಸ್ವಾಮಿ ಕೌಂಟಿಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಜಯಂತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸ್ಮೈಲ್. ಇನ್ನೂ ನಮ್ಮದು ಇದು ಜಾಸ್ತಿ ಆಗಿದೆ, ಕೆಲಸದ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಮಗೆಲ್ಲ ಪತ್ರಕರ್ತರು ನೀವು ಮಾಡಿರಿ, ಕೆಲಸ ಮಾಡಿರಿ ಅಂತ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆ ಉಳಿಸ್ಕೊಳ್ಳೋಣ, ಇನ್ನೂ ಹೆಚ್ಚೆಚ್ಚಿಗೆ ಒಳ್ಳೆ ಕೆಲಸ ಮಾಡೋಣ ಅಂತ ಆಸೆ ಅಂದ್ಕೊಂಡಿದ್ವಿ. ನಮ್ಮ ಟೀಮಲ್ಲಿ ಈ ಗೆದ್ದಿರೋ ಟೀಮ್ ಸರ್ ಏನೆಲ್ಲ ಪ್ರಣಾಳಿಕೆಯಲ್ಲಿ ಕಮಿಟಿಯಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ ನಮ್ಮ ಪತ್ರಕರ್ತರಿಗೆ ಏನು ಒಳ್ಳೇದಾಗುತ್ತೋ ಆ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಒಂದು ಕೋರ್ಟ್ಗೆ ಹೋಗಿದ್ದ ಕಾರಣದಿಂದ ವಿಳಂಬ ಆಯಿತು. ಇವತ್ತು ಭಾಳಷ್ಟು ನಡೀತು. ಇವತ್ತು ಮತದಾರರು ನಮ್ಮ ಬೆಂಗಳೂರಿನ ನಮ್ಮ ಪತ್ರಕರ್ತರ ಸದಸ್ಯರುಗಳು ಬಂದು ಒಂದು ಭಾಳ ಹುಮ್ಮಸ್ಸಿನಿಂದ ಓಟ್ ಹಾಕಿದ್ರು. 434 ಓಟುಗಳನ್ನು ಒಂದು ಹಾಕಿ ಭಾಳಷ್ಟು ನಮಗೆ ಖುಷಿ ಆಯಿತು. ಯಾಕಂದರೆ ಎಲ್ಲ ಚಾನಲ್ನವರು ವಿಜಯವಾಣಿ ಆಗ್ಬೋದು, ವಿಜಯ ಕರ್ನಾಟಕ ಆಗ್ಬೋದು, ಕನ್ನಡಪ್ರಭ ಆಗ್ಬೋದು, TV9 ಆಗ್ಬೋದು, ಸಂಯುಕ್ತ ಕರ್ನಾಟಕ ಆಗ್ಬೋದು, ಎಲ್ಲ ಪತ್ರಿಕೆಯವರು, ಹಿರಿಯ ಪತ್ರಿಕೆಯವರು ಮತ್ತು ಕಿರಿಯ ಪತ್ರಿಕೆಯವರು ಎಲ್ಲರೂ ಬಂದು ನಮ್ಮ ಜೊತೆ ಸಹಕಾರ ಕೊಟ್ಟು ಇವತ್ತು ನಮಗೆ ಓಟ್ ಹಾಕೋರು. ಅದಕ್ಕೆ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಂಥ ಶಿವಾನಂದ ತಗಡೂರವರು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗ್ತೀವಿ. ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ವರವರು ಸಹ ನಮಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ವಿಜಯವಾಣಿ ಸಂಪಾದಕರಾದಂಥ ಚೆನ್ನೇಗೌಡರು ಅವರ ವಿಶ್ವಾಸ ನಾವು ಮರೆಯೋಕ್ಕಾಗೋದಿಲ್ಲ. ಈ ಒಂದು ತಂಡ ಇವಾಗ ಇಲ್ಲಿವರೆಗೂ ನಮಗೆ ಒಂದು ಪಾರ್ಟಿ ವಿರೋಧ ಪಾರ್ಟಿ ಇತ್ತು. ಇನ್ನು ಮುಂದೆ ನಮ್ಮ ತಂಡದಲ್ಲಿ ಎಲ್ಲರೂ ಒಂದೇ. ನಾವು ಒಂದು ನಮ್ಮ ಬೆಂಗಳೂರು ನಮ್ಮ ಪತ್ರಕರ್ತರಿಗೆ ಏನು ಸಿಗಬೇಕೋ ಸೌಲಭ್ಯಗಳು BBMPಯಿಂದ ಆಗ್ಬೋದು, ಸರ್ಕಾರದಿಂದ ಆಗ್ಬೋದು, ಜಿಲ್ಲಾ ಪಂಚಾಯತಿಯಿಂದ ಆಗ್ಬೋದು ಕೊಡಿಸೋದಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ನಮ್ಮ ಎಲ್ಲ ತಂಡದ ಜೊತೆ ಇಲ್ಲಿವರೆಗೂ ಏನಿತ್ತೋ ಇವತ್ತು ರಿಸಲ್ಟ್ ಆದಮೇಲೆ ಯಾರೇ ನಮ್ಮ ವಿರೋಧ ತಂಡದಲ್ಲಿ ಗೆದ್ದಿರಲಿ ಏನೇ ಗೆದ್ದಿರಲಿ ಎಲ್ಲ ನಾವು ಒಂದೇ ಅನ್ನೋದ್ರಿಂದ ಎಲ್ಲರನ್ನ ನಾನು ವಿಶ್ವಾಸಕ್ಕೆ ತೊಗೊಂಡೋಗಿ ಒಂದು ಪತ್ರಕರ್ತರ ಕ್ಷೇಮಾಭಿವೃದ್ಧಿಗಾಗಿ ನಾನು ಕಾಯವಾಚ ಮನಸ್ಸು ದುಡಿತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾಡಲೇಬೇಕು. ಯಾಕಂದರೆ ಒಂದು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಣಾಳಿಕೆಯನ್ನು ಕೊಡ್ತಿದ್ದೀವಿ. ಆ ಪ್ರಣಾಳಿಕೆಯಲ್ಲಿ ಏನಿದೆಯೋ 100% ಮಾಡೋದಕ್ಕೆ ನಮ್ಮ ಪ್ರಯತ್ನ ಪಡ್ತೀವಿ. ಅದ್ರ ಜೊತೆ ನಮ್ಮ ಈಗಿನ ಏನು ಗೆದ್ದಿದ್ದಾರೋ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ 100% ನಾವು ಅದ್ರ ಬಗ್ಗೆ ಮಾಡ್ತೀವಿ ಅನ್ನೋ ಒಂದು ಈ ಮುಖಾಂತರ ನಾನು ಭರವಸೆ ಕೊಡ್ತೀನಿ. ಇದೆ ಕೆಲವೊಂದು ಫಿಲ್ಟರ್ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಇವಾಗ ನಾವು ನೋಡ್ತಾ ಇದ್ದೀವಿ RNA ಹೋಗಿ PIB ಆಗಿದೆ. PIBನಲ್ಲಿ ಭಾಳಷ್ಟು ರೂಲ್ಸ್ಗಳು ಬಂದಿದೆ. ಸುಮಾರು ನಮ್ಮ ಬೆಂಗಳೂರು ನಗರದ 2000 ಪತ್ರಿಕೆಗಳನ್ನು ಒಂದು ಬ್ಲಾಕ್ ಮಾಡಿದ್ದಾರೆ. ಯಾಕಂದರೆ ಒಂದು ಸಂಘವನ್ನು ಸ್ವಚ್ಛಗೊಳಿಸಬೇಕು. ಸಂಘವನ್ನು ಒಂದು ಯಾವುದೇ ಯಾಕಂದರೆ ಕಾರ್ಯಮರೆತ ಪತ್ರಕರ್ತರ ಸಂಘ ಅನ್ನಬಾರ್ದು, ಕಾರ್ಯನಿರತ ಆಗಬೇಕು ಅನ್ನೋದು ನನ್ನ ಆಸೆ. ಕೆಲವೊಂದೆಲ್ಲ ನಾವು ಒಂದು ಏನು ಇದೆಯೋ ಪತ್ರಿಕೆ ಯಾರು ತರಲ್ವೋ, ಯಾರು ಪತ್ರಿಕೆ ಏನು ಮಾಡಿ ಸಂಘದ ಕಾನೂನು ಪ್ರಕಾರ ನಾವು ಆದಷ್ಟು ಸಂಘವನ್ನು ಒಂದು ಇದು ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ.
ಕೋರ್ಟು ಕಚೇರಿಯಲ್ಲಿ ಒಂದು ಸಣ್ಣ ಕಾರಣಕ್ಕೆ ಅವರೇ ತಪ್ಪು ಮಾಡಿ ಅವರೇ ಕೋರ್ಟ್ಗೆ ಹೋಗಿ ಇದನ್ನು ಸಂಘಕ್ಕೆ ಕೆಟ್ಟಿಸೋ ಥರ ಪ್ರಯತ್ನ ಮಾಡಿದರು. ಅದು ಆ ಸಂಘದ ನಮ್ಮ ರಾಜ್ಯಾಧ್ಯಕ್ಷ ಶಿವಾನಂದ ತಳೂರು ಅದನ್ನ ಸಿಂಪಲಾಗಿ ಬಗೆಹರಿಸಿದ್ರು. ನಾವೆಲ್ಲ ಬೆಂಗಳೂರು ನಗರದ ಎಲ್ಲ ಪದಾಧಿಕಾರಿಗಳು ಏನು ತಂಡದ ಮಿತ್ರರಿದ್ವಿ ಎಲ್ಲ ಒಪ್ಕೊಂಡು ನಾವು ಮಾಡಿದ್ವಿ. ಆದರೆ ಚುನಾವಣೆ ಒಳ್ಳೆ ವಿಜಯವನ್ನು ಸಾಧಿಸಿದೆ. ಎಲ್ರಿಗೂ ಒಂದು ಗೌರವ. ನಾನು ಮಾಧ್ಯಮ ಮಿತ್ರರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಮಾಧ್ಯಮ ಮಿತ್ರರ ಹಲವಾರು ಮೂಲಭೂತ ಸೌಕರ್ಯಗಳನ್ನು ಹಂಚುತ್ತಿದ್ದಾರೆ. ನೀವು ಯಾರೂ ನಿರೀಕ್ಷೆ ಮಾಡಿರಲ್ಲ ಅಂಥ ಅಭಿವೃದ್ಧಿ ಕಾರ್ಯ ಆಗುತ್ತೆ. ಕೆಂಗೇರಿ ಭಾಗದಲ್ಲಿ ಈಗಾಗಲೇ ನಮಗೆ ಎಸ್ ಟಿ ಸೋಮಶೇಖರ್ ಅವರು ಮಾತು ಕೊಟ್ಟಿದ್ದಾರೆ. ಆ ಮಾತಿನ ತಾವೆಲ್ಲ ಕಾರ್ಯಕ್ರಮಕ್ಕೆ ಕೆಂಗೇರಿ ಸ್ಯಾಟಲೈಟ್ ಕ್ಲಬ್ಬಲ್ಲಿ ಮಾಡಿದಾಗ ತಾವೆಲ್ಲ ಬಂದಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಅವತ್ತು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಅವರು ನಮಗೊಂದು ಮಾತು ಕೊಟ್ಟಿದ್ದರು, BDAಯಿಂದ ನಿಮಗೆ ಒಂದು ಒಳ್ಳೆ ಸೈಟ್ ಕೊಡ್ತೀವಿ ಅಂತ. ಆ ಸೈಟ್ ನಾವೆಲ್ಲ ಕೂತು ಚರ್ಚೆ ಮಾಡಿ ಆ ಸೈಟ್ ತೊಗೊಂಡು ಮಾಧ್ಯಮ ಮಿತ್ರರಿಗೆ ಅನುಕೂಲ ಆಗುವಂಥ ದೊಡ್ಡ ಒಂದು ಕಟ್ಟಡವನ್ನು ನಿರ್ಮಿಸಿ ಮಾಧ್ಯಮ ಮಿತ್ರರು ಎಂದೆಂದೂ ಎಲ್ರಿಗೂ ಉಪಯೋಗ ಆಗೋಂಥ ಒಂದು ಕೆಲಸವನ್ನು ಮಾಡ್ತೀವಿ. ಅದನ್ನ ನಾನು ಒಬ್ಬನೇ ಈಗ ಹೇಳೋಕ್ಕಾಗಲ್ಲ, ಯಾಕಂದರೆ ನಮ್ಮ ತಂಡದ ಜೊತೆ ಎಲ್ಲ ಕೂತು ಇನ್ನೂ ಚರ್ಚೆಗಳು ಮಾಡಬೇಕಾಗುತ್ತೆ. ಎಲ್ಲ ಮಾಡಿ ನಾವು ನಮ್ಮ ಗಾಂಧಿಯವರು ಎಲ್ಲ ಸೇರಿ ಚರ್ಚೆಗಳು ಮಾಡಿ ಒಳ್ಳೆ ಕಾರ್ಯಕ್ರಮ. ಇದು ಒಂದು ನಿಮ್ಮೆಲ್ರಿಗೂ ವಿಶೇಷವಾದ ಪತ್ರಕರ್ತ ಏನು ಮಾಧ್ಯಮ ಮಿತ್ರರು ಎಲ್ಲರೂ ಅದನ್ನು ಸಂತೋಷ ಪಡತಕ್ಕಂಥ, ಅದು ಉಪಯೋಗ ಆಗತಕ್ಕಂಥ ಗೌಡರು ಅಂತ ಈಗ ಜನರಲ್ ಸೆಕ್ರೆಟರಿ ಗೆದ್ದಿದ್ದೀನಿ. ನಿಮಗೆಲ್ಲ ಗೊತ್ತು. ಏನು ಬೆಂಗಳೂರು ಘಟಕದ ಚುನಾವಣೆ ಇವತ್ತು ನಡೆಯಿತು. ತಾವು ಕೂಡ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ಸ್ಪರ್ಧೆ ಮಾಡಿದ್ರಿ, ಅಭೂತಪೂರ್ವ ಗೆಲುವು ಸಾಧಿಸಿದ್ದೀರಾ. ನಿರೀಕ್ಷೆ ಮಾಡದಿರೋಂಥ ಗೆಲುವು ನಿಮ್ಮದಾಗಿದೆ. ಹೇಗೆ ಈ ಒಂದು ಸಂಭ್ರಮನ ಹಂಚ್ಕೊಳ್ತೀರಾ? ಸರ್, ಈ ಸಂಭ್ರಮನ ನಾನು ಮತದಾರರಿಗೆ ಯಾಕೆಂದರೆ ನಮ್ಮ ಸದೃಢಿ ಜ್ವರಾಗ ಫಸ್ಟ್ ಇರೋಣ, ಒಂದು ನಿಮಿಷ ಕಟ್ ಮಾಡಿದೆ. ನಮ್ಮ ವೃತ್ತಿ ಬರೀ ಕೆಲಸವಲ್ಲ, ಇದು ಒಂದು ದೊಡ್ಡ ಜವಾಬ್ದಾರಿ. ಏಕೆ ಪತ್ರಕರ್ತರ ಸಂಘ ಚುನಾವಣೆ ನಡೆದಿದೆ, ಇದರಲ್ಲಿ ಗೆಲುವು ಸಾಧಿಸಿದ್ದೀನಿ ಅಂದರೆ ನನ್ನ ಹಿರಿಯರು ಮತ್ತು ನಮ್ಮ ಮತದಾರರು ಹಾಗೂ ನನ್ನ ಪತ್ರಿಕಾ ಬಾಂಧವರು ಮಾಡಿರುವ ಒಂದು ನನ್ನ ಓಟ್ ಹಾಕಿ ಸಹಾಯ ಮಾಡಿದ್ದಾರೆ. ಈ ಸಹಾಯಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಯಾವಾಗಲೂ.